ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಯುಗಾದಿ ಹಬ್ಬದ ಪ್ರಯುಕ್ತ ಸಾಮೂಹಿಕ ವಿವಾಹಗಳು. ಶ್ರೀ ಜವಳಗಿರಿ ನರಸಮ್ಮದೇವಿ ಶ್ರೀ ಭಟ್ರಳ್ಳಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಸಾಮೂಹಿಕ ವಿವಾಹಗಳು ಜರುಗುವವು. ಶ್ರೀ ಭಟ್ರಳ್ಳಿ ದುರ್ಗಾದೇವಿ ಶ್ರೀ ಜವಳಗಿರಿ ನರಸಮ್ಮದೇವಿ ದೇವಸ್ಥಾನದ ಕಮಿಟಿಯ ವತಿಯಿಂದ ಪತ್ರಿಕಾಗೋಷ್ಠಿ. ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಜವಳಗಿರಿ ನರಸಮ್ಮದೇವಿ ಶ್ರೀ ಭಟ್ರಳ್ಳಿ ದುರ್ಗಾದೇವಿಯ 15ನೇ ವರ್ಷದ ರಥೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳು ದಿನಾಂಕ 19/3/2026 ಗುರುವಾರ ವಾರ್ಡ್ ನಂಬರ್ 20 ಚಲವಾದಿ ವಾರ್ಡ್ ಗಂಗಾವತಿಯಲ್ಲಿ ಜರುಗುವುದು. ಕಾರಣ, ಚಲವಾದಿ ಸಮಾಜದ ಬಂಧು ಬಾಂಧವರು ಸ್ವಾಗತ ಕೋರಿದರು ಹಾಗೂ ಸರ್ವ ಸಮಾಜದವರು ಸಕಲ ಸದ್ಭಕ್ತರು ಶ್ರೀ ಜವಳಗಿರಿ ನರಸಮ್ಮದೇವಿ ಶ್ರೀ ಭಟ್ರಳ್ಳಿ ದುರ್ಗಾದೇವಿಯ ರಥೋತ್ಸವದ ಅಂಗವಾಗಿ ಜರುಗಲಿರುವ ರಥೋತ್ಸವ ಹಾಗೂ ಸಾಮೂಹಿಕ ವಿವಾಹಗಳಿಗೆ ಚಲವಾದಿ ಸಮಾಜದ ಕಮಿಟಿಯ ವತಿಯಿಂದ ಸ್ವಾಗತ ಕೋರಲಾಯಿತು. ಶ್ರೀ ಲಿಂಗೈಕ್ಯ ರೌಡ್ಕುಂದ್ ಮಾಬಸಾಬ್ ತಾತನವರು ಹಾಗೂ ಶ್ರೀ ಲಿಂಗೈಕ್ಯ ಶಂಕರಪ್ಪ ತಾತನವರು, ನಾಗಪ್ಪ ಪೂಜಾರಿ ಅಜ್ಜನವರು, ದೇವಸ್ಥಾನದ ಮುಖ್ಯ ಅರ್ಚಕರು ಇವರುಗಳ ಕೃಪಾಶೀರ್ವಾದದಿಂದ ಜರುಗುವುದು. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀಮಂಡ್ರಪ ಶಾಲಿವಾಹನಶಕೆ 1948ನೇ ಪರಾಭವನಾಮ ಸಂವತ್ಸರದ ಚೈತ್ರ ಮಾಸ ಶುದ್ಧ ಪ್ರತಿಪದ ಗುರುವಾರ 19/3/2026 ಶ್ರೀ ಜವಳಗಿರಿ ನರಸಮ್ಮದೇವಿ ಶ್ರೀ ಭಟ್ರಳ್ಳಿ ದುರ್ಗಾದೇವಿಯ 77ನೇ ಆರಾಧನೆಯ ಪ್ರಯುಕ್ತ ಬೆಳಿಗ್ಗೆ 11ಕ್ಕೆ ಮಡಿತೇರು ಹಾಗೂ ಸಾಮೂಹಿಕ ವಿವಾಹಗಳು, ಮುಂಜಾನೆ 12:30 ಮಾಂಗಲ್ಯ ಧಾರಣ ಹಾಗೂ 15ನೇ ವರ್ಷದ ರಥೋತ್ಸವವು ಸಾಯಂಕಾಲ 5:30ಕ್ಕೆ ಸಕಲ ಸದ್ಭಕ್ತರಿಂದ ನಡೆಯುತ್ತದೆ. ಶಿವರಾಜ್ ಎಸ್ ತಂಗಡಗಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು. ರಾಜಶೇಖರ್ ಹಿಟ್ನಾಳ್, ಲೋಕಸಭಾ ಸಂಸದರು. ಗಾಲಿ ಜನಾರ್ದನ ರೆಡ್ಡಿ, ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸಂಗಣ್ಣ ಕರಡಿ, ಮಾಜಿ ಲೋಕಸಭಾ ಸಂಸದರು, ಕೊಪ್ಪಳ. ಮಲ್ಲಿಕಾರ್ಜುನ ನಾಗಪ್ಪ, ಮಾಜಿ ಸಚಿವರು. ಇಕ್ಬಾಲ್ ಅನ್ಸಾರಿ, ಮಾಜಿ ಸಚಿವರು. ಪರಣ್ಣ ಮುನವಳ್ಳಿ, ಮಾಜಿ ಶಾಸಕರು. HR ಶ್ರೀನಾಥ್, ಮಾಜಿ ವಿಧಾನ ಪರಿಷತ್ ಸದಸ್ಯರು. HS ಮುರಳೀಧರ್, ಮಾಜಿ ಶಾಸಕರು. G ವೀರಪ್ಪ ಕೆಸರೆಟ್ಟಿ, ಮಾಜಿ ಶಾಸಕರು. ಬಸವರಾಜ್ ಧಡೆಸುಗೂರ್, ಮಾಜಿ ಶಾಸಕರು. ಸೂರಿಬಾಬು ನೆಕ್ಕಂಟಿ, ವಾಣಿಜ್ಯೋದ್ಯಮಿಗಳು ಪಾಲ್ಗೊಳ್ಳುವರೆಂದು ಗೋಷ್ಠಿಯಲ್ಲಿ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಜವಳಗಿರಿ ನರಸಮ್ಮದೇವಿ ಶ್ರೀ ಭಟ್ರಳ್ಳಿ ದುರ್ಗಾದೇವಿ ಕಮಿಟಿ ಅಧ್ಯಕ್ಷರಾದ ಕೆ ಅಂಬಣ್ಣ, ಗೌರವಾಧ್ಯಕ್ಷ ನಾಗರಾಜ್ ನಂದಾಪುರ್, ಉಪಾಧ್ಯಕ್ಷ ಹನುಮಂತಪ್ಪ CID, ಕಾರ್ಯದರ್ಶಿ ಹುಲಿಯಪ್ಪ, ಪ್ರಧಾನ ಕಾರ್ಯದರ್ಶಿ G ಯಮನಪ್ಪ, ಸಹ ಕಾರ್ಯದರ್ಶಿ ನಾಗರಾಜ್ ಕರಡಿ, ಖಜಾಂಚಿ ಯಮನೂರಪ್ಪ, ಜಯಶಂಕರ್, ದೇವಸ್ಥಾನದ ಅರ್ಚಕರಾದ ನಾಗಪ್ಪ ಪೂಜಾರ್ ಹಾಗೂ ಸಮಾಜದ ಮುಖಂಡರು ಸೇರಿದಂತೆ ಯುವಕರು ಇತರರು ಭಾಗವಹಿಸಿದರು. ಶ್ರೀ ಜವಳಗಿರಿ ನರಸಮ್ಮ ದೇವಿ ಮತ್ತು ಭಟ್ರಳ್ಳಿ ದುರ್ಗಮ್ಮ ದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಚಲವಾದಿ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸುವ ಉದ್ದೇಶ ಏನಂತಂದ್ರೆ, ಇಡೀ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಗರದಲ್ಲಿರ್ತಕ್ಕಂಥ ಶ್ರೀ ಚಲವಾದಿ ವಾರ್ಡ್ 23ನೇ ವಾರ್ಡಿನಲ್ಲಿರ್ತಕ್ಕಂಥ ಶ್ರೀ ಜವಳಗಿರಿ ನರಸಮ್ಮ ದೇವಿ ಮತ್ತು ಭಟ್ರಳ್ಳಿ ದುರ್ಗಮ್ಮ ದೇವಿಯ ಒಂದು ಯುಗಾದಿ ಹಬ್ಬದ ದಿನದಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವವನ್ನ ಸಮಾಜದ ವತಿಯಿಂದ ಹಮ್ಮಿಕೊಂಡಿರ್ತೇವೆ. ಮತ್ತು ಅದರ ಜೊತೆಗೆ ಬಡ ಜನರಿಗೆ ಸಹಾಯ ಸಹಕಾರ ಅನುಕೂಲ ಆಗಲಿ ಎಂಬ ಒಂದು ದೃಷ್ಟಿಯಿಂದ ಸಮಾಜದ ವತಿಯಿಂದ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹಗಳನ್ನ ಕೂಡ ಒಂದು ಹಮ್ಮಿಕೊಂಡಿದ್ದೀವಿ. ಯಾರಾದ್ರೂ ಈ ಒಂದು ಯುಗಾದಿ ಹಬ್ಬ ದಿನದಂದು, ಜಾತ್ರೆಯ ದಿನದಂದು 19/3/2026 ಯುಗಾದಿ ಹಬ್ಬ ಇರೋದ್ರಿಂದ, ಜಾತ್ರೆ ಇರೋದ್ರಿಂದ ಸಾಮೂಹಿಕ ಲಗ್ನಗಳು ಇರ್ತವೆ. ದಯವಿಟ್ಟು ಯಾರಾದ್ರೂ ಬಡಬಗ್ಗರು ಇಲ್ಲಿ ಮದುವೆಗಳು ಬರ್ಸೋದಿದ್ರೆ ಬರ್ಸ್ಬೇಕಂತೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನ, ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಬಡವರಿಗಾಗಿ ಬಹಳಷ್ಟು ಅನುಕೂಲಕರ ರೀತಿಯಿಂದ ಎಲ್ಲ ನಾವು ಬಟ್ಟೆಗಳನ್ನು ಕೊಡೋದಾಗ್ಲಿ, ತಾಳಿಗಳನ್ನು ಕೊಡೋದಾಗ್ಲಿ, ಮತ್ತು ಎಲ್ಲ ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಬಡವರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಒಂದು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಇದು ಇನ್ನಷ್ಟು ಮಟ್ಟಿಗೆ ಹೆಚ್ಚಿನ ಪ್ರಚಾರ ಆಗ್ಲಿ ಎಂಬ ಉದ್ದೇಶದಿಂದ, ಈ ಮದುವೆಗಳು ಬರ್ಸೋರಿಗೆ ಗೊತ್ತಾಗ್ಲಿ ಅನ್ನೋದು ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಉಗಾದಿ ಹಬ್ಬದ ದಿನದಂದು ಶ್ರೀ ಜವಳಗಿರಿ ನರಸಮ್ಮ ದೇವಿ ಮತ್ತು ಭಟ್ರಳ್ಳಿ ದುರ್ಗಮ್ಮ ದೇವಿಯ ಬೆಳಿಗ್ಗೆ 5:30ಕ್ಕೆ ಆರಾಧನೆ ಮತ್ತು ಅಭಿಷೇಕ ಇರುತ್ತದೆ. ಅದರ ಜೊತೆಗೆ 11 ಗಂಟೆಗೆ ಮಡಿತೇರಿ ಎಳೆಯುವಂತ ಕಾರ್ಯಕ್ರಮ ಇರುತ್ತದೆ. ಅದಾದ ನಂತರ ಮುತ್ತೈದ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ ಸಾಮೂಹಿಕ ಲಗ್ನಗಳು ಇರ್ತದೆ. ಆ ಸಾಮೂಹಿಕ ಲಗ್ನಗಳು ಮುಗಿದ ನಂತರ ಪ್ರಸಾದ ವ್ಯವಸ್ಥೆ ಇದೆ. ಎಲ್ಲ ಬಂದಂತ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸಿ ತದನಂತರ 5:30ಕ್ಕೆ
ಮಹಾರಥೋತ್ಸವ ಜರುಗ್ತಾ ಇದೆ, ಅಮ್ಮನ ರಥೋತ್ಸವ. ಅದಾದ ನಂತರ ಇಲ್ಲಿ ಜನರಿಗೆ ಮನರಂಜನೆ ನೀಡ್ಲಿಕ್ಕಾಗಿ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವು ಸಾಯಂಕಾಲ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಹಿರಿಯರು, ಈ ಸಮಾಜಕ್ಕಾಗಿ ಬಹಳಷ್ಟು ಶ್ರಮ ಪಟ್ಟಿದ್ದಂತ ಹಿರಿಯರಿಗೆ ಮತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೆ, ಯಾಕಂದ್ರೆ ನಮ್ಮ ಸಮಾಜದವರಿಗೆ ನಮ್ಮ ವೇದಿಕೆಗಳಲ್ಲಿ ಗುರುತಿಸ್ಬೇಕು. ಹಾಗಾಗಿ ಅದ್ರ ಜೊತೆಗೇನೆ ನಮ್ಮ ಸಮಾಜನೇ ಇಡೀ ಊರನ್ನೇ ಸ್ವಚ್ಛಗೊಳಿಸ್ತಕ್ಕಂಥ ಪೌರ ಕಾರ್ಮಿಕರು ಕೂಡ ಬಹಳಷ್ಟು ಜನರಿದ್ದಾರೆ ನಮ್ಮ ಸಮಾಜದಲ್ಲಿ. ಅಂತವರಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಮಾಡಲು ಇಚ್ಛಯಿಸಿರುತ್ತೇವೆ. ಆ ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರಿಗೆ ಗುರುತಿಸುವಂತ ಕೆಲಸ ಆಗ್ಬೇಕು. ಅದ್ರ ಜೊತೆಗೆ ಸಮಾಜದ ಹೆಸರು ಕೂಡ ಬೆಳಿಬೇಕು. ಅದ್ರ ಜೊತೆಗೆ ಮತ್ತು ದೇವಿ ಜವಳಗಿರಿ ನರಸಮ್ಮ ದೇವಿ, ಭಟ್ರಳ್ಳಿ ದುರ್ಗಮ್ಮ ದೇವಿ ಆಶೀರ್ವಾದ ಎಲ್ಲರಿಗೆ ಸಿಗ್ಬೇಕು. ಆ ಒಂದು ಜಾತ್ರೆಯನ್ನ ಬಹಳ ಅದ್ದೂರಿಯಾಗಿ ಆಚರಿಸ್ಬೇಕನ್ನೋ ಒಂದು ದೃಷ್ಟಿಯಿಂದ ಇವತ್ತು ಸಮಾಜದ ವತಿಯಿಂದ ಎಲ್ಲರಿಗೆ ಅಭಿನಂದನೆಗಳನ್ನ ತಿಳಿಸಿ ಛಲವಾದಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಈ ಜಾತ್ರಾ ಮಹೋತ್ಸವನ್ನ ಬಹಳ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲ ಭಕ್ತ ವೃಂದಗಳಲ್ಲಿ ಮತ್ತು ಈ ಒಂದು ಎಲ್ಲ ಸುತ್ತಮುತ್ತ ಹಳ್ಳಿಯ ಜನರಿಗೆ ಈ ಯುಗಾದಿ ಹಬ್ಬದ ಒಂದು ಪ್ರಯುಕ್ತ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಕೋರುತ್ತಾ, ಈ ದಿನ ನಾವು ಛಲವಾದಿ ಸಮಾಜದ ಎಲ್ಲ ಗುರು ಹಿರಿಯರು ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ಕೂಡ 15ನೇ ವರ್ಷದ ರಥೋತ್ಸವ ಕಾರ್ಯಕ್ರಮ ಅಂಗವಾಗಿ ನಾವು ಸಮಾಜದ ವತಿಯಿಂದ ಈ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದೇವೆ. ಆದುದರಿಂದ ಗಂಗಾವತಿ ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯಾವುದೇ ಜಾತಿಯವರಾಗಲಿ ಬಡ ಜನರು ಬಂದು ನಮ್ಮ ಈ ಟ್ರಸ್ಟ್ ಜವಳಗಿರಿ ನರಸಮ್ಮ ಭಟ್ರಳ್ಳಿ ದುರ್ಗಮ್ಮ ದೇವಿಯ ಟ್ರಸ್ಟ್ ವತಿಯಿಂದ ತಾವು ನೋಂದಣಿ ಬರೆಸ್ಕೊಂಡು ನಮ್ಮ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಏನು ಕಾರ್ಯಕ್ರಮ ನೆರವೇರಿಸ್ತೀವಿ ಅದಕ್ಕೆಲ್ಲರೂ ಪ್ರೀತಿಯಿಂದ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮಿತ್ರ ಮಾಧ್ಯಮರಿಗೆ ಅಭಿನಂದಿಸುತ್ತಾ, ನಮ್ಮ ಛಲವಾದಿ ವಾರ್ಡಿನ ಹಿರಿಯರಲ್ಲಿ ಉಗಾದಿ ಹಬ್ಬದ ಪ್ರಯುಕ್ತ ಮಾನ್ಯ ಮಾತೆ ಜವಳಗಿರಿ ನರಸಮ್ಮ ದೇವಿ ಮತ್ತು ಶ್ರೀ ಮಾತೆ ಭಟ್ರಳ್ಳಿ ದುರ್ಗಮ್ಮ ದೇವಿ, ಹಿರಿಯರಾದ ಪರಮ ಪೂಜ್ಯ ರೋಡ್ಕುಂದಿ ಮಾವಸಾಬ್ ಅವರು ಮತ್ತು ಲಿಂಗಾಯ್ಕೆಯರಾದ ಶಂಕರಪ್ಪ ತಾತನವರು, ಈಗ ಗುಡಿಯ ಪೂಜೆ ನಾಗಪ್ಪನವರು ಪೂಜೆ ನೆರವೇರಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಗಾದಿ ಹಬ್ಬದ ಪ್ರಯುಕ್ತ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದು ಮತ್ತು ಒಳ್ಳೆ ಸಮಾಜ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಎಲ್ಲರೂ ಈ ಸಾಮೂಹಿಕದಲ್ಲಿ ಬಡವರು ಬಲ್ಲಿದರು ಇದಕ್ಕೆ ಭಾಗವಹಿಸಿ ಸಾಮೂಹಿಕ ವಿವಾಹಕ್ಕೆ ಭಾಗವಹಿಸಿ ಬಡವರಿಗೆ ಅನುಕೂಲ ಆಗಂತ ಛಲವಾದಿ ವಾರ್ಡಿನ ಹಿರಿಯರಲ್ಲಿ ಎಲ್ಲರೂ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನೆರವೇರಿಸುತ್ತಾ ಮತ್ತೆ ಸನ್ಮಾನ ಕಾರ್ಯಕ್ರಮಗಳನ್ನು ಪೌರ ಕಾರ್ಮಿಕರನ್ನು ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಉಗಾದಿ ಹಬ್ಬದ ಪ್ರಯುಕ್ತ ಎಲ್ಲರೂ ಭಾಗವಹಿಸಬೇಕೆಂದು ಅಭಿನಂದಿಸುತ್ತೇವೆ. ಶ್ರೀ ಜವಳಗಿರಿ ನರಸಮ್ಮ ದೇವಿ, ಶ್ರೀ ಭಟ್ರಳ್ಳಿ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೂ ಈ ವರ್ಷನೂ ಸಾಮೂಹಿಕ ಮದುವೆಗಳು ಹಾಗೂ ಉಡಿ ತುಂಬ ಕಾರ್ಯಕ್ರಮ ಇರುತ್ತವೆ. ಆದ್ದರಿಂದ ಸರ್ವ ಭಕ್ತವರಿಗಳು ಬಂದು ದೇವಿಯ ಪಾತ್ರಕ್ಕೆ ಇದಾಗಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇವೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.